ನನಗೆ ಪ್ಯಾಕೆಟ್ ಯಾವುದು ಅಂತ ನೆನಪಾಗ್ತಾ ಇಲ್ಲ. ಮೇ ಬಿ ಗೋಲ್ಡ್ ಫಿಶ್ಗೆ ಹಾಕೋದು ಆ್ಯನಿ ಅಂತ ಬರುತ್ತೆ, ಅದನ್ಸುತ್ತೆ ಇದು ಕಲರ್ಸು. ಇದು ತುಂಬ ಕ್ಲೌಡಿ ಮಾಡ್ತಿದೆ ನೀರನ್ನ. ಸೊ ಐ ಥಿಂಕ್ ದ ಕ್ಯಾನ್ಸರ್ ನೀಡ್ಸ್ ಟು ಬಿ ಕ್ಲೀನ್ ಒನ್ಸ್. ತೆಗಿಬೇಕು. ದಿಸ್ ವಾಸ್ ಆಲ್. ಐ ಥಿಂಕ್ ಕಾಣ್ತಾ ಇದೆ ಅನಿಸುತ್ತೆ. ಇದು ಫುಲ್ ವೈಟ್ ಇತ್ತು ನೀವು ಫಸ್ಟ್ ಇರೋ ವಿಡಿಯೋ ನೋಡಿದ್ರೆ. ಆ್ಯಂಡ್ ಹಿಯರ್ ಯು ಹ್ಯಾವ್ ಸಿ ಹಿಯರ್ ಇಟ್ಸ್ ಕಂಪ್ಲೀಟ್ಲಿ ತರ್ಟಿ. ಪೋರ್ಸದು ಸ್ಮಾಲ್ ಪೋರ್ಸದ ಮೇಲೆ ಹಾಕಿದ್ದೀನಿ, ಕೆಳಗಡೆ ಈ ಬಾಕ್ಸಲ್ಲಿ ಯಾವ್ದು ಬರುತ್ತೆ ಅದೇ ಬ್ಲ್ಯಾಕ್ ಕಲರ್ ಸ್ಪಾಂಜ್ ಹಾಕಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ಪ್ರಿವಿಯಸ್ ವಿಡಿಯೋ ನೀವು ಖಂಡಿತ ನೋಡ್ತೀರಾ. ಈ ಒಂದು C1600 ಟಾಫಿನ್ ಕ್ಯಾನಿಸ್ಟರ್ ತಗೊಂಡು ಬಂದಿದ್ದೆ. ಇಟ್ಸ್ ಅಬೌಟ್ ಆಲ್ಮೋಸ್ಟ್ 2.5 months. As you all know, I sold my Arvanas ತಂದಿದ್ದು ಆ ಕ್ಯಾನಿಸ್ಟರ್. ಬಟ್ I sold the Arvanas. Coming to the matter, ಇದು ನನಗೆ ಪ್ಯಾಕೆಟ್ ಯಾವುದು ಅಂತ ನೆನಪಾಗ್ತಾ ಇಲ್ಲ. ಮೇ ಬಿ ಗೋಲ್ಡ್ ಫಿಶ್ಗೆ ಹಾಕೋದು ಆ್ಯನಿ ಅಂತ ಬರುತ್ತೆ, ಅದನ್ಸುತ್ತೆ ಇದು ಕಲರ್ಸು. ಇದು ತುಂಬ ಕ್ಲೌಡಿ ಮಾಡ್ತಿದೆ ನೀರನ್ನ. ಸೊ ಐ ಥಿಂಕ್ ದ ಕ್ಯಾನ್ಸರ್ ನೀಡ್ಸ್ ಟು ಬಿ ಕ್ಲೀನ್ ಒನ್ಸ್. ಸೊ ತಂದಾಗಿಂದ ಇದೆ ಫಸ್ಟ್ ಟೈಮು ನಾನು ಕ್ಲೀನ್ ಮಾಡ್ತೀನಿ. ಸೊ ಐ ಥಾಟ್ ಆಫ್ ಮೇಕಿಂಗ್ ಅ ವಿಡಿಯೋ ಜಸ್ಟ್ letting you guys know ಹೇಗೆ ಡಿಸ್ಮ್ಯಾಂಟಲ್ ಮಾಡಬೇಕು, ಇಲ್ಲ ಹೇಗೆ ಡಿಸೆಂಟಲ್ ಮಾಡಬೇಕು ಅಂತ. ಐ ಜಸ್ಟ್ ಸ್ವಿಚ್ ಆಫ್ ದ ಪ್ಲಗ್, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಲ್. ಐ ಡು ಇಟ್. Here you can see this is the inlet wall, this is the outlet wall. ಇದನ್ನು ಕ್ಲೋಸ್ ಮಾಡಬೇಕು ಫಸ್ಟು. ಆಮೇಲೆ ಇಲ್ಲಿ ಕ್ಲಿಪ್ಸ್ ಇರುತ್ತೆ, ಫೋರ್ಟ್ 4 ಕಡೆನೂ ಕ್ಲಿಪ್ಸ್ ಇರುತ್ತೆ. ಕ್ಲಿಪ್ಸು ಇಲ್ಲಿ ಕಾಣಲ್ಲ. ಓಕೆ, ಆಚೆ ಓಪನ್ ಮಾಡಿ ಮೇಲೆತ್ತಬೇಕು 4 ಕಡೆನೂ. ಒಳಗಡೆ ಎಷ್ಟು ಗಲೀಜಿದೆ. Was it really helpful or not? ತೋರಿಸ್ತೇನೆ. And make sure there is a chance that ಇಲ್ಲಿಂದ ಸ್ವಲ್ಪ ವಾಟರ್ ಓವರ್ಫ್ಲೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬಟ್ಟೆ ಇಟ್ಕೊಂಡು ಮಾಡೋಣ, ಕ್ಯಾಮ್ರಾ ಹತ್ರ ಇಟ್ಕೊಳ್ಳೋಣ. I'll just move that canister here so that it will be visible to you guys. Before that, and ಯಾವುದೇ ಮಾಡೆಲ್ ಆಗಿದ್ರು ಪ್ಲೀಸ್ ಡೋಂಟ್ what do you say, ಇದನ್ನ ಹ್ಯಾಂಡಲ್ನ ಇಟ್ಕೊಂಡು ಎತ್ಕೊಳ್ಬೇಡಿ ಇದನ್ನ. ದಿಸ್ ವಿಲ್ ಬಿ ಆಲ್ಮೋಸ್ಟ್ ಲೈಕ್ 1 or 2 kg, ಸೊ ಯು ಮೈಟ್ ಎಂಡ್ ಅಪ್ ಬ್ರೇಕಿಂಗ್ ಇಟ್. ಅವ್ರು ಬಿದ್ದರೆ 9,000 ಡಮ್. Yep. It smells dirty. Keep it to the side. So that is the header. Zoom in ಮಾಡ್ತೀನಿ.
That is the header, and this is the canister. I don't know to what extent alliro galeej kaantide anta. Let me just try to zoom in. Idardu okay. First ಮೇಲ್ಗಡೆ plate ತೆಗಿಬೇಕು. This was all I think ಕಾಣ್ತಾ ಇದೆ ಅನ್ಸುತ್ತೆ. ಇದು ಫುಲ್ ವೈಟ್ ಇತ್ತು ನೀವು ಫಸ್ಟ್ ಇರೋ ವಿಡಿಯೋ ನೋಡಿದ್ರೆ. And here you have, see here, it's completely dirty. ಇಲ್ಲಿ ಸಿರಾಮಿಕ್ ಬಾಲ್ಸ್, ಪೋರಿಟೆಡ್ ಸಿರಾಮಿಕ್ ಬಾಲ್ಸ್ ಮತ್ತೆ lava rocks ಹಾಕಿದ್ದೀನಿ. ಫಸ್ಟ್ ಲೇಯರ್. Oh my god, this was supposed to be the cleanest part in the sense white sponge ಹಾಕಿದ್ರೆ ಇದು white ಆಗಿಲ್ಲ. Okay, need to change this. We will just to show it to you guys. See, this is the white layer sponge. ಅದರ ಕೆಳಗಡೆ ಬ್ಲ್ಯಾಕ್ ಸ್ಪಾಂಜ್ ಇದೆ, ಬಿಗ್ ಸ್ಪೋರ್ಸ್ ಇರೋದು. We have this is active carbon, ceramic balls and lava rocks. This is again ceramic rings. Except for the sponge, white sponge, I'm going to reuse all the trees here. I'm just going to wash all of them and I'm going to reuse them. This is also the active carbon which was given by canister alla iddiddu, and ನನ್ನ ಕೈ ಆಲ್ರೆಡಿ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ. And this is the condition of the canister. ಕ್ಲಿಯರ್ ವಾಟರ್ ಅಲ್ಲ, ಏನೇನೋ ಕಾಣ್ತಾನೆ ಇಲ್ಲ ಇಲ್ಲಿ. ಲೈಕ್ ಯು ವಾಂಟ್ ಮಿ ಟು ಪುಟ್ ಮೈ ಹ್ಯಾಂಡ್ಸ್ ಇನ್, ಸಿ ಕಂಪ್ಲೀಟ್ಲಿ ಇಟ್ಸ್ ಡರ್ಟಿ. I'll just wash everything and I'll show you what are like. I'm just gonna wash all the lava rocks, all ceramic rings. White sponge ಒಂದನ್ನ ಹೊಸದು ರಿಪ್ಲೇಸ್ ಮಾಡ್ತೀನಿ. It's like a use and throw. You can't wash it although. ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ತಿಳಿಸ್ತೀನಿ. So I've washed all the compartments. I'll just quickly show. ಇಲ್ಲಿ ವೈಟ್ ಸ್ಪಾಂಜ್ ಸ್ಮಾಲ್ ಪೋರ್ಸದ ಮೇಲೆ ಹಾಕಿದ್ದೀನಿ. ಕೆಳಗಡೆ ಈ ಬಾಕ್ಸಲ್ಲಿ ಯಾವ್ದು ಬರುತ್ತೆ ಅದೇ ಬ್ಲ್ಯಾಕ್ ಕಲರ್ ಸ್ಪಾಂಜ್ ಹಾಕಿದ್ದೀನಿ. Just set this out so that it doesn't move. ಟ್ರೇಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಆಕ್ಟಿವ್ ಕಾರ್ಬನ್ ಇದು. ಇಟ್ಸ್ ರೆಕಾರ್ಡಿಂಗ್. ಕಾರ್ಬನ್ goes at the last. One tray with the calcium oxide and lava rocks goes there. Next time this just ceramic rings. You must keep in mind that gold ಮೇಲೆ ಇನ್ನೊಂದು ಗೋಲ್ಡ್ ಮೇಲೆ like ಈ ಗೋಲ್ಡ್ ಮೇಲೆ ಈ ಗೋಲ್ಡ್ ಹಿಂಗೆ ಈ ಗೋಲ್ಡ್ ಮೇಲೆ ಇನ್ನೊಂದು ಗೋಲ್ಡ್ ನೀಟಾಗಿ ಹೋಗಬೇಕು so that it will stick out properly. ಸ್ಪಾಂಜ್ ಸೆಕೆಂಡ್ ಲೇಯರ್ ಹಾಕ್ತೀನಿ. ಆ್ಯಂಡ್ ಈ ರಬ್ಬರ್ ಇದೆ ಅಲ್ಲ, ಈ ರಬ್ಬರ್ ಟಾಪಲ್ಲಿ ಇರಬೇಕು ಸೊ ದ್ಯಾಟ್ ಆ ಸಕ್ಷನ್ ಔಟ್ಲೆಟ್ ಏನು ವಾಲ್ ಇರುತ್ತೆ ಅದು ನೀಟಾಗಿ ನೀರು ಎಳ್ಕೊಳುತ್ತೆ. ಅದಕ್ಕೋಸ್ಕರ good. Yes, we are good. And one last compartment. Inga, alla. Okay, my bad. Ulta karna.
Yeah, exactly. Okay, I'll just rearrange it again. Should come this way, should come this way. Come like this, should come like this. Sorry, is it confusing? No, I like it. ಇದು ಹಿಂಗೆ ಬರಬೇಕು. All is good, all set. Now I'll fix the header. We are done. So ಕ್ಯಾನಿಸ್ಟರ್ ಸೆಟ್ ಮಾಡಿದ್ದೀನಿ. ನೀರು ಇವಾಗ ಪಂಪ್ ಆಗ್ತಾ ಇದೆ, ನೀವು ನೋಡ್ಬೋದು. ಇಲ್ಲಿಂದ ನೀರು ಹೋಗ್ತಾ ಇದೆ ಒಳಗೆ, ಕ್ಯಾನಿಸ್ಟರ್ ಒಳಗೆ. ಅಲ್ಲಿ ನೀರು ಆಚೆ ಬರ್ತಾ ಇದೆ. ಕ್ಯಾನಿಸ್ಟರ್ ಎಷ್ಟು ಮಟ್ಟಿಗೆ ಕ್ಲೀನ್ ಮಾಡುತ್ತೆ ಅಂತ ಟೆಸ್ಟ್ಗೋಸ್ಕರ ಗ್ಲಾಸ್ ಎಲ್ಲ ನೀಟಾಗಿ ಆಲ್ಗೆ ಎಲ್ಲ ರಿಮೂವ್ ಮಾಡಿ ಜಸ್ಟ್ ಫ್ಯೂ ಮಿನಿಟ್ಸಲ್ಲೇ ನೋಡ್ಬೋದು ನೀವು ಏನು ಚೇಂಜಸ್ ಕಾಣ್ತಾ ಇದೆ ಅಂತ. ಕ್ಲೌಡಿ ಇದ್ದಿದ್ದ ನೀರು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಅವು ಆಲ್ರೆಡಿ ಲೈಕ್ ಆಲ್ಮೋಸ್ಟ್ 1 or 2 ಮಿನಿಟ್ಸ್ ಆಗಿರ್ಬೋದು, ಬ್ಯಾರ್ಲಿ. ವಿತಿನ್ 30 to 35 minutes ಮ್ಯಾಕ್ಸಿಮಮ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆಗುತ್ತೆ. ಐ ವಿಲ್ ಜಸ್ಟ್ ಕೀಪ್ ದ ವಿಡಿಯೋ ಹಿಯರ್. ಲೆಟ್ ಮೀ ನೋ ಇಫ್ 9,000 ಖರ್ಚು ಮಾಡಿರೋದು ವರ್ತ್ ಇಟ್ಟಾ ಇಲ್ವಾ ಅಂತ.